ಬಸವರಾಜ್ ಜಸ್ಟೋಲ್ ಬಸವರಾಜ್ ಮಾತನಾಡ್ತೀವಿ. ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಸಂಘಟನೆಗೆ ಮತ್ತೊಂದು ಕಡೆ ಮುಂದಾಗ್ತಾ ಇದ್ದಾರೆ ಪುತ್ರ ಕಾಂತೇಶ್. ನಗರ ಹಾಗೆ ಗ್ರಾಮೀಣ ಕ್ಷೇತ್ರದಲ್ಲಿ ಸಂಘಟನೆಗೆ ಅಂತ ತೆರಳುತ್ತಾ ಇದ್ದಾರೆ ಕಾಂತೇಶ್. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ, ಬೆಂಬಲ ನೀಡಿ ಅನ್ನುವಂತ ಮನವಿಯನ್ನ ಪುತ್ರ ಕಾಂತೇಶ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಸಂಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಮತ್ತೊಂದ್ ಕಡೆ ಈಶ್ವರಪ್ಪನವರು ಬಂಡಾಯ ಎದ್ದಿರುವಂಥದ್ದು, ಅದಕ್ಕೆ ಬೇಕಾದಂತ ತಯಾರಿಯನ್ನ ಅವರು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಪ್ರಯತ್ನ ಅದು ಕೂಡ ಮುಂದುವರಿತಾ ಇದೆ. ಬಸವರಾಜ್ ಹಾಗೆ ಬಸವರಾಜ್ ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿ ಸಾಧ್ಯನಾ ಈಶ್ವರಪ್ಪನವರಿಗೆ ಗೆಲ್ಲೋದಕ್ಕೆ ಅನ್ನುವಂಥದ್ದು ಸಹಜವಾಗಿ ಬರುವಂತ ಪ್ರಶ್ನೆ. ಅದಕ್ಕೆ ತಕ್ಕ ಹಾಗೆ ಅವ್ರಗಳ ಕಡೆಯಿಂದ ನಡೀತಾ ಇರುವಂತ ವರ್ಕೌಟ್ ಹೇಗೆ ಕಂಡು ಬರ್ತಾ ಇದೆ, ಸಂಘಟನೆ ಕಾರ್ಯಕ್ರಮದಲ್ಲೂ ಕೂಡ ಈ ಕಾಂತೇಶ್ ಯಥಾ ಪ್ರಕಾರವಾಗಿ ಮುಂದಾಗ್ತಾ ಇದ್ದಾರೆ ಅಂತ ಅಂದ್ರೆ ಇತರನಂತ ಸಂಧಾನ ಮನವೊಲಿಸೋದು ಇದು ಯಾವುದಕ್ಕೂ ಕೂಡ ಭಕ್ತಾ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ ಬಸವರಾಜ್. ಹೌದು ಮಾಲ್ತೇಶ್, ಯಾಕಂದ್ರೆ ಈಶ್ವರಪ್ಪನವರು ಎದಕ್ಕೂ ಕೂಡ ಏನು ಮಾತು ಹೇಳಿದ್ರು ಕೂಡ ಎದಕ್ಕೂ ಕೂಡ ಭಕ್ತ ಇಲ್ಲ. ತಮ್ಮ ಬಿಡಿ ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದ್ರೆ ಪಕ್ಷದ ಒಳಗಡೆ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ವಿರುದ್ಧವಾಗಿ ನನ್ನ ಹೋರಾಟ ಶುರು ಆಗಿದೆ, ಹೀಗಾಗಿ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಗ್ಯಾರಂಟಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅಂದ್ರೆ 1 ಗಂಟೆಗಳ ಕಾಲ ಚರ್ಚೆ ಆಯಿತು, ಚರ್ಚೆಯಲ್ಲೂ ಕೂಡ ಏನು ಫಲಪ್ರದ ಆಗಲಿಲ್ಲ. ಈಶ್ವರಪ್ಪರು ತಾವೇನು ಬಿಗಿಪಟ್ಟು ಹಿಡಿದಾರೆ ಅದಕ್ಕೆ ಇನ್ನೂ ಕೂಡ ಅಂಟಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಏನು ಮುಂದೆ ಹೆಜ್ಜೆ ಇಟ್ಟಿದ್ದೇನೆ ಹಿಂದೆ ಬರುವ ಮಾತನ್ನು ಕೂಡ ಅರಗ ಜ್ಞಾನೇಂದ್ರ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಮತ್ತು DS ಅರುಣ್ ಅವರು ಕೂಡ ಸಂದೇಶ ರವಾನೆ ಮಾಡಿದ್ದಾರೆ. ಈಗ ಶಿವಮೊಗ್ಗದಲ್ಲಿ ಕೂಡ ಯಡಿಯೂರಪ್ಪ ಕೂಡ ಇದ್ದಾರೆ, ಅವರು ಕೂಡ ಚರ್ಚೆ ಮಾಡ್ತಾರೆ. ಹಾಗಾಗಿ ಇದು ರಾಜ್ಯ ನಾಯಕರ ಮಟ್ಟಿಗೆ ಬಗೆಹರಿದ ಸಮಸ್ಯೆ ಕಾಣ್ತಾ ಇಲ್ಲ. ಹಾಗಾಗಿ ಕೇಂದ್ರದ ವರಿಷ್ಠರು ಇದ್ರ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕಾಗತ್ತೆ, ಈಶ್ವರಪ್ಪರ ಜೊತೆ ಮಾತಾಡಬೇಕಾಗತ್ತೆ. ಏನು ಈ ಸಮಸ್ಯೆಗಳಿದಾವೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ಮಾಡಬೇಕಂತೇಳಿ ಅದರಲ್ಲಿ ತೊಡ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡ್ತಿರೋದು ಈಶ್ವರಪ್ಪರ ಪುತ್ರ ಕಾಂತೇಶ್ ಅವರು ಶಿವಮೊಗ್ಗ ನಗರ ಮತ್ತು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇದೆ, ಈಶ್ವರಪ್ಪ ಸ್ಪರ್ಧೆ ಮಾಡ್ತಾರೆ, ಆ ಸಂಘಟನೆಗೆ ತೊಡ್ಕೊಂಡಿದ್ದಾರೆ. ನಿನ್ನೆ ಕೂಡ ಬೆಳಗ್ಗೆಯಿಂದ ಕೂಡ ರಾತ್ರಿವರೆಗೂ ಕೂಡ ಪುತ್ರ ಕಾಂತೇಶ್ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರ ಇದಾವೆ ಆ ಕ್ಷೇತ್ರದಲ್ಲೂ ಕೂಡ ಸಂಚಾರ ಮಾಡಿದ್ದಾರೆ. ನಿನ್ನೆ ಈಶ್ವರಪ್ಪ ಅವರು ಸಾಗರ ತಳಿದ್ರು, ಸಾಗರದಲ್ಲಿ ಕೂಡ ಅನೇಕ ಪ್ರಮುಖರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಅಂದ್ರೆ 8 ವಿಧಾನಸಭಾ ಕ್ಷೇತ್ರ ಏನು ಬರ್ತವೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ, 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ತಮ್ಮ ಬೆಂಬಲಿಗಿದ್ದಾರೆ, ತಮ್ಮ ಅಭಿಮಾನಿಗಿದ್ದಾರೆ. ಏನೇ ಹಿಂದುತ್ವ ಅಲೆ ಏನಿದೆ ಈಶ್ವರಪ್ಪರಿಗೆ ಆ ಹಿಂದುತ್ವ ಅಲೆ ಮೇಲೆ ಚುನಾವಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಬಸವರಾಜ್.